9ನೇ ತರಗತಿಯ ಭಾಗ 2 ಸಮಾಜ ವಿಜ್ಞಾನದ ಅಧ್ಯಾಯ 23 ರಾಷ್ಟ್ರೀಯ ಭಾವೈಕ್ಯತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲನೆಯ ಪ್ರಶ್ನೆ, ಗಣರಾಜ್ಯೋತ್ಸವವು ಡ್ಯಾಶ್ ಹಬ್ಬಗಳಲ್ಲಿ ಒಂದಾಗಿದೆ. ಇದಕ್ಕೆ ಉತ್ತರ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. ಎರಡನೆಯ ಪ್ರಶ್ನೆ, ನಮ್ಮ ಸಂವಿಧಾನದಲ್ಲಿ ಅಧಿಕೃತ ಮತ್ತು ಅನುಸೂಚಿತ ಭಾಷೆಗಳನ್ನಾಗಿ ಅಂಗೀಕರಿಸುವ ಭಾಷೆಗಳ ಸಂಖ್ಯೆ ಎಷ್ಟು? ಉತ್ತರ 22. ಮೂರನೆಯ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ನಾಲ್ಕನೆಯ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ಇದಕ್ಕೆ ಉತ್ತರ ನವಿಲು. ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಯೊಂದಿಗೆ ಚರ್ಚಿಸಿ ಉತ್ತರ ಬರೆಯಿರಿ. 5ನೆಯ ಪ್ರಶ್ನೆ, ರಾಷ್ಟ್ರೀಯತೆ ಎಂದರೇನು? ಉತ್ತರ, ತಾವು ವಾಸಿಸುವ ನೆಲವನ್ನು ಮಾತೃಭೂಮಿ ಎಂದು ತಿಳಿಯುವ ಜನಸಮೂಹ, ಆ ಜನಸಮೂಹದಲ್ಲಿ ಪರಸ್ಪರ ಸಹೋದರತೆಯ ಭಾವನೆ ಮತ್ತು ರಾಷ್ಟ್ರದ ಸುಖ ದುಃಖಗಳಲ್ಲಿ ಸಮಾನ ಭಾಗಿತ್ವ, ಇಂತಹ ಜನರನ್ನು ರಾಷ್ಟ್ರೀಯರು ಮತ್ತು ಈ ಭಾವನೆಯನ್ನು ರಾಷ್ಟ್ರೀಯತೆ ಎನ್ನುವರು. 6ನೆಯ ಪ್ರಶ್ನೆ, ರಾಷ್ಟ್ರೀಯ ಐಕ್ಯತೆ ಎಂದರೇನು? ಉತ್ತರ, ಒಂದು ರಾಷ್ಟ್ರದ ಜನರು ಹೊಂದಿರುವ ನಾವೆಲ್ಲ ಒಂದೇ ಎನ್ನುವ ಭಾವನೆಯೇ ಐಕ್ಯತೆ. ಇದನ್ನು ರಾಷ್ಟ್ರೀಯ ಭಾವೈಕ್ಯತೆನೂ ಎಂದು ಕರೀತಾರೆ, ರಾಷ್ಟ್ರೀಯ ಐಕ್ಯತೆ ಎಂದು ಸಹ ಕರೆಯುತ್ತಾರೆ. 7ನೆಯ ಪ್ರಶ್ನೆ, ವೈವಿಧ್ಯತೆಯಲ್ಲಿ ಏಕತೆ ಮೂಡಿಸುವ ಅಂಶಗಳಾವವು? ಇದಕ್ಕೆ ಉತ್ತರ ಭೌಗೋಳಿಕ ಐಕ್ಯತೆ, ರಾಜಕೀಯ ಐಕ್ಯತೆ, ಧಾರ್ಮಿಕ ಐಕ್ಯತೆ, ಭಾಷಾ ಐಕ್ಯತೆ, ಸಾಂಸ್ಕೃತಿಕ ಐಕ್ಯತೆ. 8ನೆಯ ಪ್ರಶ್ನೆ, ರಾಷ್ಟ್ರೀಯ ಐಕ್ಯತೆಯನ್ನು ಪ್ರೋತ್ಸಾಹಿಸುವ ಅಂಶಗಳಾವವು? ಉತ್ತರ ಜಾತ್ಯತೀತತೆ, ಪ್ರಜಾಪ್ರಭುತ್ವ, ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ಲಾಂಛನಗಳು, ಪರಸ್ಪರ ಅನ್ಯೋನ್ಯತೆ ಇವು ರಾಷ್ಟ್ರೀಯ ಐಕ್ಯತೆಯನ್ನು ಪ್ರೋತ್ಸಾಹಿಸುವ ಅಂಶಗಳಾಗಿವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಮಕ್ಕಳಿಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಿಮಗೆ ಯಾವ ಅಧ್ಯಾಯದ ಪ್ರಶ್ನೋತ್ತರಗಳು ಬೇಕು ಅದನ್ನು ಕಮೆಂಟ್ ಮೂಲಕ ತಿಳಿಸಿ.